1971ರಲ್ಲಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರಗೊಳಿಸುವಾಗ ಇಂದಿರಾ ಗಾಂಧಿಯವರು ಮಧ್ಯಪ್ರವೇಶ ಮಾಡಿ ಪಾಕಿಸ್ತಾನ ಸಂಗಡ ಜಗಳ ಮಾಡಿಬಿಟ್ಟೆವು. ನಾವು ಇಲ್ಲಿ ಪೂರ್ವ ಪ್ರದೇಶದೊಳಗ ಭಾರತದೊಳಗ ಇರೋದಂದ್ರ ಬಾಂಗ್ಲಾದವ್ರನ್ನ ಸ್ವತಂತ್ರಗೊಳಿಸಲಿಕ್ಕೆ ಎಲ್ಲಾ ಸೈನ್ಯ ಈ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟೆವು ನಾವು. ಅವಾಗ ಪಾಕಿಸ್ತಾನದವ್ರು ಇಲ್ಲೊಂದು ಸಣ್ಣ ಸೈನ್ಯದ ತುಕಡಿ ಕಳಿಸಿದ್ರೆ ಯುದ್ಧ ಮಾಡುವ ನೆಪದೊಳಗ ಈ ಭಾಗವನ್ನು ಗೆದ್ಕೊಂಡು ಬಿಟ್ರು. ಈ ಭಾಗ ಗೆದ್ಕೊಂಡು ಬಳಕ ಅವಾಗ ಜನರಲ್ ಮಾಣಿಕ್ ಶಾಗ ಕರೆದು ಕೇಳ್ತಾರ ಸೇನಾಧಿಕಾರಿ, ಇಂದಿರಾ ಗಾಂಧಿ ನೀ ಏನ್ ಮಾಡ್ತೇವೆ ಗೊತ್ತಿಲ್ಲ, ನಾನು ಕಳೆದುಕೊಂಡಿರುವ ಪಾಕಿಸ್ತಾನ ವಶಪಡಿಸಿಕೊಂಡಿರುವ ಪ್ರದೇಶ ನನಗೆ ಬೇಕು ನೋಡತ್ ಹೇಳ್ತಾರ. ಅವಾಗ ಜನರಲ್ ಮಾಣಿಕ್ ಶಾ ರಿಟರ್ನ್ ಆಗಿ ಇಂದಿರಾ ಗಾಂಧಿ ಅವ್ರಿಗೆ ಒಂದು ವರ್ಡ್ ಏನ್ ಹೇಳ್ತಾನಂದ್ರ, ನನಗೆ 6 ತಿಂಗಳ ಕಾಲಾವಕಾಶ ಕೊಡ್ರಿ, ನಾನು ಅದಕ್ಕಾದ ಒಂದು ಯೋಜನೆಯನ್ನು ಹಾಕೋತೀನಿ, ಬೇಕಂದ್ರೆ ಪಾಕಿಸ್ತಾನದ ನಕಾಶೆಯನ್ನ ಭಾರತದ ಭೂಪಟದಲ್ಲಿ ವಿಲೀನ ಮಾಡಿ ಕೊಟ್ಬಿಡ್ತೀನಿ ಅಂತನತ್ತ. ಅಂದ್ರ ವಿದೌಟ್ ಪ್ಲಾನ್ ಕೆನಾಟ್ ಸಕ್ಸಸ್, ನನಗೆ 6 ತಿಂಗಳ ಯೋಜನೆ ಹಾಕೊಳಕ್ಕೆ ಟೈಮ್ ಕೊಡ್ರಿ ಅಂತ ನಾವು. ಅಂದ್ರ ಒಂದು ಕೆಲಸ ಪೂರ್ವಗ್ರಹಿತವಾಗಿ ಯೋಜನೆ ಇರಲಿಲ್ಲ ಅಂದ್ರೆ ಯಾವ ಕೆಲಸನೂ ನಮ್ಮ ಜೀವನದಾಗ ಏನಾಗಲ್ಲ ಅಂತ ಜನರಲ್ ಮಾಣಿಕ್ ಶಾ ಅವ್ರು ಒಂದೇ ವರ್ಡ್ ಹೇಳ್ತಾರ, ಕಳ್ಕೊಂಡಿರೋ ಪ್ರದೇಶ ಏನು ಇಡೀ ಭೂಪಟವನ್ನೇ ತಂದು ಕೂಡಿಸ್ಕೊಟ್ಬಿಡ್ತೀನಿ ನೀವು ಬೇಕಂದ್ರೆ ತನ. ಅಂದ್ರ ಅವನಿಗೆ ಒಂದು ಏನು ಬೇಕಾಗಿತ್ತು